ಗಾಡಿ ಡ್ರೈವ್ ಮಾಡುವಾಗ ನಾವು ಗೇರ್ ಏನು ಶಿಫ್ಟ್ ಮಾಡ್ತೀವಿ, ಅಪ್ ಶಿಫ್ಟ್ ಮಾಡ್ತೀವಿ, ಆ ಟೈಮ್ನಲ್ಲಿ ಒಂದು ಯಾವ್ದಾದ್ರು ಮಿಡ್ಲ್ ಗೇರನ್ನು ಸ್ಕಿಪ್ ಮಾಡ್ಬೋದಾ? ಅಂದರೆ ಈಗ ಸೆಕೆಂಡ್ ಗೇರಲ್ಲಿ ಡ್ರೈವ್ ಮಾಡ್ತಾ ಇದ್ದಾರಾ ಅಂತ ಹೇಳಿದ್ರೆ ನೆಕ್ಸ್ಟ್ ನಾವು ಶಿಫ್ಟ್ ಮಾಡಬೇಕಾಗಿರೋದು ಥರ್ಡ್ ಗೇರ್ಗೆ. ಸೊ ಥರ್ಡ್ ಗೇರನ್ನು ಸ್ಕಿಪ್ ಮಾಡಿಬಿಟ್ಟು ಥರ್ಡ್ ಗೇರ್ಗೆ ಶಿಫ್ಟ್ ಮಾಡ್ದೇ ಡೈರೆಕ್ಟಾಗಿ ಸೆಕೆಂಡಿಂದ ಫೋರ್ತ್ ಗೇರ್ಗೆ ನಾವು ಅಪ್ ಶಿಫ್ಟ್ ಮಾಡ್ಬೋದಾ? ಅಥವಾ ಥರ್ಡ್ ಗೇರಲ್ಲಿ ಡ್ರೈವ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಥರ್ಡ್ ಗೇರಿಂದ ನೆಕ್ಸ್ಟ್ ಬಂದುಬಿಟ್ಟು ಫೋರ್ತ್ ಗೇರ್ಗೆ ಶಿಫ್ಟ್ ಮಾಡಬೇಕು. ಬಟ್ ಫೋರ್ತ್ ಗೇರ್ನ ನಾವು ಬಿಟ್ಬಿಟ್ಟು ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಫೋರ್ತಿಂದ ಫಿಫ್ತ್ ಗೇರ್ಗೆ ನಾವು ಅಪ್ ಶಿಫ್ಟ್ ಮಾಡ್ಬೋದಾ? ಈ ರೀತಿ ಮಾಡೋದ್ರಿಂದ ಏನಾದರೂ ಪ್ರಯೋಜನ ಇದೆಯಾ? ಅಥವಾ ಈ ರೀತಿ ಮಾಡೋದು ಗಾಡಿ ಡ್ರೈವಿಂಗ್ನಲ್ಲಿ ಗುಡ್ ಆರ್ ಬ್ಯಾಡ್? ಸೊ ಈ ರೀತಿ ತುಂಬ ಕ್ವಶನ್ಸ್ ಇರುತ್ತೆ, ತುಂಬ ಜನ ಕ್ವಶನ್ಸ್ ಕೇಳ್ತಿರ್ತಾರೆ ನನಗೆ ಎಸ್ಪೆಷಲಿ. ಸೊ ಅವಕ್ಕೆಲ್ಲ ಒಂದೇ ಆನ್ಸರ್ ಅಂತ ಹೇಳಿದ್ರೆ ಖಂಡಿತ ಎಸ್, ನೀವು ಸ್ಕಿಪ್ ಮಾಡ್ಬೋದು. ಗೇರನ್ನು ಶಿಫ್ಟ್ ಮಾಡುವಾಗ ನಡುವಿನ ಒಂದು ಗೇರನ್ನ ಸ್ಕಿಪ್ ಮಾಡಿಬಿಟ್ಟು ಡೈರೆಕ್ಟಾಗಿ ನೀವು ಅದರ ನೆಕ್ಸ್ಟ್ ಗೇರನ್ನು ಅಪ್ ಶಿಫ್ಟ್ ಮಾಡಬಹುದು. ಬಟ್ ವೇಟ್, ಏನಂತ ಹೇಳಿದ್ರೆ ಈ ಸ್ಕಿಲ್ಲು ಅಥವಾ ಟೆಕ್ನಿಕ್ ಬಂದುಬಿಟ್ಟು ಒಂದು ಅಡ್ವಾನ್ಸ್ಡ್ ಲೆವೆಲ್ ಸ್ಕಿಲ್ಲು ಡ್ರೈವಿಂಗ್ನಲ್ಲಿ. ಯಾಕಂತ ಹೇಳಿದ್ರೆ ಈ ರೀತಿ ನೀವು ಮಾಡೋರನ್ನ ಅಬ್ಸರ್ವ್ ಮಾಡಿರ್ಬೋದು, ಕ್ಯಾಬ್ ಡ್ರೈವರ್ ಇರ್ಬೋದು ಅಥವಾ ಹೆವಿ ಡ್ರೈವರ್ ಇರ್ಬೋದು, ಹೆವಿ ಗಾಡಿಗಳನ್ನ ಡ್ರೈವ್ ಮಾಡ್ತಾ ತುಂಬ ವರ್ಷಗಳಿಂದ ಡ್ರೈವ್ ಮಾಡ್ತಿರೋರು ಈ ಸ್ಕಿಲ್ಲನ್ನು ಯೂಸ್ ಮಾಡ್ತಿರ್ತಾರೆ ಎಸ್ಪೆಷಲಿ. ಸೊ ಅವ್ರನ್ನ ನೀವು ಅಬ್ಸರ್ವ್ ಮಾಡಿರ್ಬೋದು. ಬಟ್ ಅವ್ರು ತುಂಬ ವರ್ಷಗಳಿಂದ ಡ್ರೈವಿಂಗ್ ಮಾಡ್ತಾ ಇರೋದನ್ನು ನೀವು ಅಬ್ಸರ್ವ್ ಮಾಡಿರ್ಬೋದು. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಇದು ಈಗೀಗ ಕಲಿತಾ ಇರೋರಿಗೆ ಈ ಸ್ಕಿಲ್ಲು ಆ್ಯಕ್ಚುಲಿ ಯೂಸ್ ಮಾಡಲೇಬಾರ್ದು. ಯಾಕಂತ ಹೇಳಿದ್ರೆ ಈ ಸ್ಕಿಲ್ ಯೂಸ್ ಮಾಡ್ಬೇಕಂತ ಹೇಳಿದ್ರೆ ನಮಗೆ ಪರ್ಫೆಕ್ಟಾಗಿ ಡ್ರೈವಿಂಗ್ ಗೊತ್ತಿರಬೇಕು. ಅಂದರೆ ನಮ್ಮ ಗಾಡಿಯ ಬಂದುಬಿಟ್ಟು ಯಾವ ಸ್ಪೀಡಲ್ಲಿ ಯಾವ ಗೇರನ್ನು ನಾವು ಎಂಗೇಜ್ ಮಾಡಬೇಕು, ಯಾವ ಗೇರಲ್ಲಿ ಎಷ್ಟು ಸ್ಪೀಡ್ ಹೋಗುತ್ತೆ, ಅಂದರೆ ಪ್ರತಿಯೊಂದು ಗೇರ್ಗೂ ಒಂದು ಲೋಯೆಸ್ಟ್ ಪಾಸಿಬಲ್ ಸ್ಪೀಡ್ ಅಂತ ಇರುತ್ತೆ, ಮತ್ತೊಂದು ಹೈಯೆಸ್ಟ್ ಪಾಸಿಬಲ್ ಸ್ಪೀಡ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಫೋರ್ತ್ ಗೇರ್ನ ನಾನು ಎಕ್ಸಾಂಪಲ್ ಆಗಿ ತೊಗೊಂಡ್ರೆ ಅಂತ ಹೇಳಿದ್ರೆ ಫೋರ್ತ್ ಗೇರ್ನ ಲೋಯೆಸ್ಟ್ ಪಾಸಿಬಲ್ ಸ್ಪೀಡ್ ಅಂತ ಹೇಳಿದ್ರೆ 40 km/h. ಅಂದರೆ ನಮ್ಮ ಗಾಡಿ ಬಂದುಬಿಟ್ಟು 40 km ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಾವು ಇಮ್ಮಿಡಿಯೇಟಾಗಿ ಥರ್ಡ್ ಗೇರಲ್ಲಿ ಇತ್ತು ಅಂದರೆ ಅದು ಇಮ್ಮಿಡಿಯೇಟಾಗಿ ನಾವು ಫೋರ್ತ್ ಗೇರ್ಗೆ ಶಿಫ್ಟ್ ಮಾಡ್ತೀವಿ. ಸೊ ಓಕೆನಾ? ಸೊ ಹಾಗೆ ಆ ಗೇರನ್ನ ಆ ಲೋಯೆಸ್ಟ್ ಪಾಸಿಬಲ್ ಸ್ಪೀಡ್ ಮತ್ತು ಹೈಯೆಸ್ಟ್ ಪಾಸಿಬಲ್ ಸ್ಪೀಡ್ ಗೊತ್ತಿರಬೇಕು. ಈ ರೀತಿ ಮಾಡೋದ್ರಿಂದ ಏನು ಪ್ರಯೋಜನ ಇದೆ ಅಥವಾ ಪ್ರಯೋಜನ ಇಲ್ವಾ ಅಂತ ಹೇಳ್ತಾಯಿದ್ರೆ ಖಂಡಿತ ಪ್ರಯೋಜನ ಇದೆ. ಬಟ್ ನಾನು ಮೊದಲು ಹೇಳಿದಾಗೆ ಇದನ್ನು ನೀವು ಕರೆಕ್ಟ್ ಮೆಥಡಲ್ಲಿ ಸರಿಯಾದ ರೀತಿಯಲ್ಲಿ ನೀವು ಸ್ಕಿಪ್ ಮಾಡಿದರೆ ಮಾತ್ರ ನಿಮಗೆ ಪ್ರಯೋಜನ ಏನಂತ ಹೇಳಿದ್ರೆ, ಒಂದು ಪದೇ ಪದೇ ಕ್ಲಚ್ನ ಯೂಸ್ ಮಾಡೋದು ತಪ್ಪುತ್ತೆ. ಅಂದರೆ ಒಂದು ಸ್ಕಿಪ್ ಆಯ್ತಲ್ವ, ಅಲ್ಲಿ ಕ್ಲಚ್ನ ಪ್ರೆಸ್ ಮಾಡಿ ನಾವು ಗೇರ್ನ ಶಿಫ್ಟ್ ಮಾಡಬೇಕಿತ್ತು. ಸೊ ಒನ್ ಟೈಮ್ ಕ್ಲಚ್ ಯೂಸ್ ಮಾಡೋದಂತೂ ತಪ್ಪುತ್ತೆ. ಸೊ ಕ್ಲಚ್ ಪ್ಲೇಟ್ ಲೈಫು ಸ್ವಲ್ಪ ಇನ್ಕ್ರೀಸ್ ಆಯ್ತು ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್. ಸೊ ನೆಕ್ಸ್ಟ್ ಇನ್ನೊಂದು ಪ್ರಯೋಜನ ಬಂದುಬಿಟ್ಟು ಅಲ್ಲಿ ನಿಮಗೆ ಫ್ಯೂಯಲ್ ಸಹ ಉಳಿಯುತ್ತೆ. ಸ್ವಲ್ಪ ಮಟ್ಟಿಗೆ ಫ್ಯೂಯಲ್ ನೀವು ಕಡಿಮೆನ ಯೂಸ್ ಮಾಡಿದಾಗ ಆಗುತ್ತೆ. ಈಗ ನಾನು ನಿಮಗೆ ಪ್ರಾಕ್ಟಿಕಲಿ ಡ್ರೈವ್ ಮಾಡಿ ತೋರಿಸ್ತೇನೆ. ಈಗ ನಾನು ಏನು ಮಾಡಿದೆ, ಫಸ್ಟ್ ಗೇರ್ಗೆ ಶಿಫ್ಟ್ ಮಾಡಿದೆ. ಈಗ ಬಂದುಬಿಟ್ಟು ನಾನು ಸೆಕೆಂಡ್ ಗೇರ್ಗೆ ಶಿಫ್ಟ್ ಮಾಡ್ತೇನೆ. ಸೊ ಈಗ ಸೆಕೆಂಡ್ ಗೇರ್ ಇದೆ. ಈಗ ನಾನು ಏನು ಮಾಡಬೇಕಂತ ಹೇಳಿದ್ರೆ ಥರ್ಡ್ ಗೇರ್ಗೆ ಶಿಫ್ಟ್ ಮಾಡಬೇಕು. ಓಕೆನಾ? ಸೊ ಇಲ್ಲೇನಾಗುತ್ತೆ, ನಾನು ಸ್ವಲ್ಪ ಲೇಟ್ ಮಾಡ್ತೇನೆ. ಥರ್ಡ್ ಗೇರ್ ಶಿಫ್ಟ್ ಮಾಡಿದ್ರೆ ಸ್ವಲ್ಪ ಲೇಟ್ ಮಾಡ್ತೇನೆ. ಎಲ್ಲರಿಗೂ ಅಂತ ಹೇಳಿದ್ರೆ ನಮ್ಮ ಸ್ಪೀಡ್ ಬಂದುಬಿಟ್ಟು ಕಾರ್ ಸ್ಪೀಡ್ ಬಂದುಬಿಟ್ಟು 40 km/h ಸ್ಪೀಡಲ್ಲಿ ಬಂತು ಅಂದರೆ, ಸೊ ಈಗ ನಾನೇನು ಮಾಡ್ತೇನೆ, ಡೈರೆಕ್ಟಾಗಿ ಬಂದುಬಿಟ್ಟು ಥರ್ಡ್ ಗೇರಿಂದ ಸ್ಕಿಪ್ ಮಾಡಿಬಿಟ್ಟು ಫೋರ್ತ್ ಗೇರ್ಗೆ ಶಿಫ್ಟ್ ಮಾಡ್ತೇನೆ. ಸೊ ಈಗ ನೋಡಿ, ಯಾವುದೇ ರೀತಿಯ ಗಾಡಿ ಸ್ಟ್ರೆಸ್ ಮಾಡ್ದೇ, ಗಾಡಿ ಲೋಡ್ ತೊಗೊಳ್ದೇ, ಯಾವುದೇ ರೀತಿ ವೈಬ್ರೇಷನ್ ಕ್ರಿಯೇಟ್ ಮಾಡ್ಕೊಳ್ದೇ ತುಂಬ ಈಸಿಯಾಗಿ ಗಾಡಿ ಪಿಕ್ ಆಯಿತು, ಗಾಡಿ ಬಂದುಬಿಟ್ಟು ಮೂವ್ ಆಯಿತು. ಸೊ ಈ ರೀತಿಯಾಗಿ ನೀವು ಪರ್ಫೆಕ್ಟಾಗಿ ಸ್ಕಿಪ್ ಮಾಡಿದರೆ ಮಾತ್ರನೇ ತುಂಬ ನಿಮಗೆ ಸ್ವಲ್ಪ ಮಟ್ಟಿಗೆ ಫ್ಯೂಯಲ್ ಉಳಿಬೋದು, ಪೆಟ್ರೋಲನ್ನು ಉಳಿಸ್ಬೋದು. ಬಟ್ ನೀವು ಈ ರೀತಿ 40 km/h ಸ್ಪೀಡಿಗೆ ತರಬೇಕು ಅಂತ ಹೇಳ್ಬಿಟ್ರೆ ನೀವು ಸೆಕೆಂಡ್ ಗೇರಲ್ಲೇ ತುಂಬ ಎಕ್ಸಲೇಟರ್ನ ಹಾರ್ಡಾಗಿ ಪ್ರೆಸ್ ಮಾಡಿ 40 km ತಂದು ಆಮೇಲೆ ನೀವು ಥರ್ಡ್ ಗೇರ್ನ ಸ್ಕಿಪ್ ಮಾಡಿಬಿಟ್ಟು ಫೋರ್ತ್ ಗೇರ್ ಎಂಗೇಜ್ ಮಾಡಿದ್ರೆ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯ ಪ್ರಯೋಜನ ಆಗೋದಿಲ್ಲ. ಸೊ ಇಲ್ಲಿ ಸರಿಯಾದ ರೀತಿಯಲ್ಲಿ ಯೂಸ್ ಮಾಡಿದರೆ ಮಾತ್ರನೇ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನು ಥರ್ಡ್ ಗೇರಿಂದ ಫಿಫ್ತ್ ಗೇರಿಗೆ ಶಿಫ್ಟ್ ಮಾಡಿ ತೋರಿಸ್ತೇನೆ. ಈಗ ನೀವು ನೋಡ್ಬೋದು ಥರ್ಡ್ ಗೇರಿಗೆ ಎಂಗೇಜ್ ಆಗಿದೆ ನನ್ನ ಗಾಡಿ ಬಂದ್ಬಿಟ್ಟು. ಈಗ ನಾನು ಏನು ಮಾಡ್ತೇನೆ, ಎಕ್ಸಲೇಟರ್ ಪೆಡಲನ್ನು ತುಂಬ ಲೈಟಾಗಿ ಪ್ರೆಸ್ ಮಾಡ್ತಿರ್ತೀನಿ. ಇಲ್ಲಿ ಹಾರ್ಡಾಗಿ ಪ್ರೆಸ್ ಮಾಡೋದಿಲ್ಲ, ಸ್ವಲ್ಪ ಗೇರ್ ಶಿಫ್ಟ್ ಮಾಡೋದನ್ನು ಲೇಟ್ ಮಾಡ್ತೀನಿ ಅಷ್ಟೇ ನಾನು. ಸೊ ಈಗ ನಾನು ಗಾಡಿ ಬಂದ್ಬಿಟ್ಟು 50 km ಹತ್ತಿರ ಬರ್ತಾ ಇದೆ. ಸೊ ಈಗ ನೋಡ್ಬೋದು 50 km/h ಸ್ಪೀಡಲ್ಲಿ ಹೋಗ್ತಾರೆ. ಈಗೇನು ಮಾಡ್ತೀನಿ ನಾನು, ಥರ್ಡಿಂದ ಫೋರ್ತ್ಗೆ ಶಿಫ್ಟ್ ಮಾಡ್ದೇನೆ, ಫೋರ್ತನ್ನು ಸ್ಕಿಪ್ ಮಾಡ್ತೇನೆ. ಸೊ ಥರ್ಡಿಂದ ಫೋರ್ತ್ ಸ್ಕಿಪ್ ಮಾಡಿದೆ, ಡೈರೆಕ್ಟಾಗಿ ಫಿಫ್ತ್ಗೆ ಎಂಗೇಜ್ ಮಾಡಿದೆ. ಸೊ ಯಾಕೆ ಫಿಫ್ತ್ಗೆ ಎಂಗೇಜ್ ಮಾಡಿದೆ, ಫೋರ್ತನ್ನು ಸ್ಕಿಪ್ ಮಾಡಿದೆ ಅಂತ ಹೇಳಿದ್ರೆ, ನಮ್ಮ ಗಾಡಿ ಬಂದುಬಿಟ್ಟು ಆಲ್ರೆಡಿ ಫಿಫ್ತ್ ಗೇರ್ನ ಲೋಯೆಸ್ಟ್ ಪಾಸಿಬಲ್ ಸ್ಪೀಡ್ ಏನಿತ್ತು 50 km/h ಅಲ್ಲಿಗೆ ರೀಚ್ ಆಗಿತ್ತು ಥರ್ಡ್ ಗೇರಲ್ಲೇ. ಸೊ ಹೀಗಾಗಿ ಏನು ಮಾಡಿದೆ, ನಾನು ಫೋರ್ತ್ ಗೇರ್ಗೆ ಹಾಕೋ ಅವಶ್ಯಕತೆ ಇರಲಿಲ್ಲ. ಸೊ ಅದಕ್ಕಾಗಿ ಡೈರೆಕ್ಟಾಗಿ ಏನು ಮಾಡಿದೆ, ಫೋರ್ತ್ ಗೇರ್ನ ಸ್ಕಿಪ್ ಮಾಡಿದೆ, ಡೈರೆಕ್ಟಾಗಿ ನಾನು ಥರ್ಡಿಂದ ಫಿಫ್ತ್ಗೆ ಎಂಗೇಜ್ ಮಾಡಿದೆ. ಸೊ ಮತ್ತೊಮ್ಮೆ ನಿಮಗೆ ತೋರಿಸ್ತೀನಿ. ನಾನು ಇಲ್ಲಿ ಗಾಡಿನ ಸ್ಟಾರ್ಟ್ ಮಾಡಿ ಮತ್ತೊಮ್ಮೆ ಸ್ಲೋ ಪಿಕಪ್ ತೊಗೊಳ್ತೀನಿ. ಈಗ ಸೆಕೆಂಡ್ ಗೇರಲ್ಲಿದೆ ನೋಡಿ, ಸೆಕೆಂಡ್ ಗೇರಲ್ಲಿದೆ. ಈಗ ನಾನು ಗಾಡಿ ಬಂದುಬಿಟ್ಟು ಮೂವ್ ಮಾಡ್ತಾ ಸ್ವಲ್ಪ ಏನು ಮಾಡ್ತೀನಿ ಅಂದರೆ, ನಾನು ಹಾರ್ಡ್ ಎಕ್ಸಲರೇಟ್ ಮಾಡೋದಿಲ್ಲ, ಸ್ವಲ್ಪ ಗೇರನ್ನು ಶಿಫ್ಟ್ ಮಾಡೋದನ್ನು ಲೇಟ್ ಮಾಡ್ತೀನಿ ಅಷ್ಟೇ ನಾನು.
ಸೊ ಈಗ 40 km/h ಸ್ಪೀಡ್ ಬಂತು ನೋಡಿದ್ರೆ, ಈಗ ಮಾಡ್ತೀನಿ ನಾನು ಥರ್ಡ್ ಗೇರ್ಗೆ ಶಿಫ್ಟ್ ಮಾಡೋದ್ರ ಬದಲಾಗಿ ಥರ್ಡನ್ನು ಸ್ಕಿಪ್ ಮಾಡಿಬಿಟ್ಟು ಫೋರ್ತ್ಗೆ ಎಂಗೇಜ್ ಮಾಡ್ತೀನಿ ಡೈರೆಕ್ಟಾಗಿ, ಸೆಕೆಂಡಿಂದ ಫೋರ್ತು. ಸೊ ಹೀಗೆ. ಸೊ ಇದು ಪರ್ಫೆಕ್ಟ್ ವೇಯಲ್ಲಿ ನೀವು ನಡುವಿನ ಗೇರ್ನ ಸ್ಕಿಪ್ ಮಾಡಿ ಅದರ ನೆಕ್ಸ್ಟ್ ಲೆವೆಲ್ನ ಗೇರನ್ನು ಶಿಫ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಸ್ವಲ್ಪ ಮಟ್ಟಿನ ಫ್ಯೂಯಲ್ ಉಳಿಯುತ್ತೆ. ಇಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ, ಎಂಜಿನ್ಗಾಯಿತು ಅಥವಾ ಕ್ಲಚ್ ಪ್ಲೇಟ್ಗಾಯಿತು ಅಥವಾ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಅದನ್ನು ನೀವು ಏನಂತ ಹೇಳಿದ್ರೆ ಆ ಕಿಲೋಮೀಟರ್ ಅಂದರೆ ಆ ನೆಕ್ಸ್ಟ್ ಲೆವೆಲ್ನ ಗೇರ್ನ ಲೋಯೆಸ್ಟ್ ಪಾಸಿಬಲ್ ಸ್ಪೀಡ್ಗೆ ನೀವು ಜಬರ್ದಸ್ತಿ ಬೇಕಂತಲ್ಲ ಹಾರ್ಡ್ ರೇಸ್ ಪೆಡಲ್ನ ಪ್ರೆಸ್ ಮಾಡಿ ತಂದು ನೀವು ಗೇರ್ ಸ್ಕಿಪ್ ಮಾಡಿದ್ರಿ ಅಂತ ಹೇಳಿದ್ರೆ ಅದರಿಂದ ಯಾವುದೇ ರೀತಿಯ ಪ್ರಯೋಜನ ಆಗೋದಿಲ್ಲ. ಅದಕ್ಕಾಗಿ ನಾನು ಮೊದಲೇ ಏನು ಹೇಳಿದೆ ನಿಮಗೆ, ಇದು ಒಂದು ಬಿಟ್ಟು ಅಡ್ವಾನ್ಸ್ಡ್ ಸ್ಕಿಲ್. ಸೊ ಎಕ್ಸ್ಪೀರಿಯನ್ಸ್ ಡ್ರೈವರನ್ನು ಇದು ಆಲ್ಮೋಸ್ಟ್ ಈ ರೀತಿ ಯೂಸ್ ಮಾಡ್ತಾರೆ ಈ ಟೆಕ್ನಿಕನ್ನು. ಈಗ ನಾನು ಮತ್ತೆ ಥರ್ಡ್ ಗೇರ್ ತೊಗೊಂಡಿದ್ದೇನೆ ನೋಡಿ, ಥರ್ಡ್ ಗೇರಲ್ಲಿದೆ. ಈಗ ನಾನು ಏನು ಮಾಡ್ತೇನೆ, ಗಾಡಿ ಮೂವ್ ಮಾಡ್ತಾ 50 km ಬರೋವರೆಗೂ ನಾನು ಸ್ವಲ್ಪ ವೇಟ್ ಮಾಡ್ತೀನಿ, ಸ್ವಲ್ಪ ಇಲ್ಲಿ ಲೇಟ್ ಮಾಡ್ತೀನಿ ಅಷ್ಟೇ ಗೇರ್ನ ಎಂಗೇಜ್ ಮಾಡೋದ್ರಲ್ಲಿ. ಈಗ ನೋಡಿ ಗೇರ್ನ 50 km/h ಬಂತು, ಈಗ 50 km ಸ್ಪೀಡಲ್ಲಿ ಹೋಗ್ತಾ ಇದೆ. ಈಗ ಮಾಡ್ತೀನಿ ನಾನು ಥರ್ಡಿಂದ ಫೋರ್ತಿಗೆ ಹೋಗಲ್ಲ, ಡೈರೆಕ್ಟಾಗಿ 5th ಶಿಫ್ಟ್ ಮಾಡ್ತೇನೆ. ಸೊ ಇಲ್ಲಿ ಯಾವುದೇ ರೀತಿ ನನ್ನ ಗಾಡಿ ಬಂದ್ಬಿಟ್ಟು ಲೋಡ್ ತೊಗೊಳ್ಳೋದಾಯಿತು ಅಥವಾ ಸ್ಟ್ರೆಸ್ ತೊಗೊಳ್ಳೋದಾಯಿತು, ವೈಬ್ರೇಷನ್ ಕ್ರಿಯೇಟ್ ಮಾಡೋದು, ಯಾವುದೇ ರೀತಿಯ ಆ ಬಿಹೇವಿಯರ್ನ ನೋಡಲಿಲ್ಲ. ಅಂದರೆ ಇಲ್ಲಿ ಪರ್ಫೆಕ್ಟ್ ವೇಲಿ ನಾವು ಸ್ಕಿಪ್ ಮಾಡಿದ್ದೇವೆ. ಸ್ನೇಹಿತರೆ ನೋಡಿದಲ್ಲ, ಪರ್ಫೆಕ್ಟ್ ಮೆಥಡಲ್ಲಿ ನೀವು ಗೇರ್ ಸ್ಕಿಪ್ಪನ್ನು ಮಾಡ್ಬೋದು. ಇದರಿಂದ ಯಾವುದೇ ರೀತಿಯ ಗಾಡಿ ಆಯಿತು ಅಥವಾ ನಿಮಗಾಯಿತು ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಕರೆಕ್ಟ್ ವೇಯಲ್ಲಿ ಸರಿಯಾದ ರೀತಿಯಲ್ಲಿ ನೀವು ಗೇರ್ ಸ್ಕಿಪ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಎಂಜಿನ್ಗೂ ಒಳ್ಳೆಯದು, ಕಾರ್ ಎಂಜಿನ್ಗೂ ಒಳ್ಳೆಯದು. ಅಂದರೆ ಕ್ಲಚ್ ಪ್ಲೇಟ್ ಲೈಫ್ ಕೂಡ ಸ್ವಲ್ಪ ಮಟ್ಟಿಗೆ ಇನ್ಕ್ರೀಸ್ ಆಗುತ್ತೆ, ಹಾಗೆ ಸ್ವಲ್ಪ ಮಟ್ಟಿಗೆ ಪೆಟ್ರೋಲ್ ಅಥವಾ ಡೀಸೆಲ್ ಸಹ ನೀವು ಉಳಿಸ್ಬೋದು. ಬಟ್ ಇದು ಕರೆಕ್ಟಾಗಿ ನೀವು ಸ್ಕಿಪ್ ಮಾಡಿದರೆ, ಸರಿಯಾದ ರೀತಿಯಲ್ಲಿ ಸ್ಕಿಪ್ ಮಾಡಿದರೆ. ಸೊ ನೀವು ಏನಾದರೂ ರಾಂಗ್ ಮೆಥಡಲ್ಲಿ ಗೇರ್ ಸ್ಕಿಪ್ ಮಾಡಿದ್ರಿ ಅಂತ ಹೇಳಿದ್ರೆ, ರಾಂಗ್ ಮೆಥಡ್ ಅಂತ ಹೇಳಿದ್ರೆ ಸಿಂಪಲ್ಲು, ಸೆಕೆಂಡಿಂದ ನಾವು 4th ಶಿಫ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಗಾಡಿ ಸ್ಪೀಡ್ ಬಂದುಬಿಟ್ಟು 4th ಕಿಲೋಮೀಟ್ರನ್ನ ಲೋಯೆಸ್ಟ್ ಪಾಸಿಬಲ್ ಸ್ಪೀಡ್ವರೆಗೂ ಬಂದಮೇಲೆ ನಾವು ಸ್ಕಿಪ್ ಮಾಡ್ತೀವಿ. ಸೊ ಆ ಲೋಯೆಸ್ಟ್ ಪಾಸಿಬಲ್ ಸ್ಪೀಡ್ 40 km/h. ಸೊ ಆ 40 km ಸ್ಪೀಡನ್ನು ತೊಗೋಬೇಕು ಅಂತ ಹೇಳಿದ್ರೆ ನೀವು ರೇಸ್ ಪೆಡಲ್ನ ಜಬರ್ದಸ್ತಿ ಬೇಕಂತಲ್ಲ ಹಾರ್ಡ್ ಎಕ್ಸಲೇಟ್ ಮಾಡಿ 40 km ಸ್ಪೀಡ್ಗೆ ತಂದು ಆಮೇಲೆ ನೀವು ಥರ್ಡನ್ನು ಸ್ಕಿಪ್ ಮಾಡಿ 4th ಎಂಗೇಜ್ ಮಾಡಿದ್ರಿ ಅಂತ ಹೇಳಿದ್ರೆ, ಈ ರೀತಿ ನೀವು ಸ್ಕಿಪ್ ಮಾಡಿದ್ರಿ ಅಂತ ಹೇಳಿದ್ರೆ ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ಸೊ ಇಲ್ಲಿ ನೀವು ಪೆಟ್ರೋಲ್ ಉಳಿಸೋದಕ್ಕಿಂತ ಜಾಸ್ತಿ ಖರ್ಚು ಮಾಡ್ತೀರಾ ಈ ರೀತಿಯಾಗಿ ನೀವು ಸ್ಕಿಪ್ ಮಾಡಿದರೆ. ಈ ವಿಡಿಯೋ ಲೈಕ್ ಆದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮ್ಮೊಂದಿಗೆ ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.